ಚಿತ್ರರಂಗದ ನಾಯಕರು ಅಂತ ತೊಗೊಳ್ಳೋಣ ಸರ್. ಅಂಬರೀಷ್ ಅಣ್ಣ ಇದ್ದರು ಸರ್. ಅವರು ಕುಡಿತಾ ಇರಲಿಲ್ವಾ, ಸಿಗರೇಟ್ ಕುಸೇತಾ ಇರಲ್ವಾ, ಯಾರಿಗಾರ ಕೆಟ್ಟದಾಗ ಬೈತಾ ಇರಲಿಲ್ವಾ ಸರ್? ನಾವು ಕೆಲವು ಪದಗಳೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ನಮಗೆ, ಹಿಂಗೂ ಬೈಬೋದಾ ಅಂತ. ಬಟ್ ಆ ಮನುಷ್ಯ ಹಾಕಿ ಬೇರೆ ಯಾರು ದಾಟ್ತಾ ಇರಲಿಲ್ಲ. ಹೆಂಗೆ ಸರ್ ಅದು? ಹೆದರ್ಕೊಂಡು ಖಂಡಿತ ಅಲ್ಲ ಸರ್. ಆ ಗೌರವ ಕೊಡೋರು ಅವರಿಗೆ. ಹಿ ಹ್ಯಾಡ್ ಕಮಾಂಡೆಡ್ ಸೋ ಮಚ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಇವ್ರು ಹೇಳ್ಕೊಳ್ಳೋಕ್ಕೆ ಈ ಪಕ್ಷ, ಆ ಪಕ್ಷದವರೆಲ್ಲ ಬಂದು ಊಟ ಮಾಡ್ತಾರೆ ಅವ್ರ ಮನೆಯಲ್ಲಿ. ಈ ಪಕ್ಷದವ್ರು ಆಗಿದ್ರು ಅವ್ರಿಗೆ ಫೋನ್ ಹಾಕಿ ಮಾಡಿಸಲೇ ಅವ್ರು ಮಾಡಿಸೋರು. ಸೊ ದರ್ ಇಸ್ ಅ ಲಾಟ್ ಆಫ್ ಲವ್ ಆ್ಯಂಡ್ ಕಮಾಂಡ್, ರೆಸ್ಪೆಕ್ಟ್ ಹಿ ಹ್ಯಾಡ್ ಕಮಾಂಡೆಡ್. ಅದಿಲ್ಲ ಅಂದರೆ ಅವ್ರು ಹಂಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಮ್ಮ ಚಿತ್ರರಂಗದಲ್ಲಿ ಅವ್ರನ್ನ ಒಂಥರ ಲೀಡರ್ ಥರ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯು ಗೆಟ್ ಮೈ ಪಾಯಿಂಟ್? ಹಾಗೆ ಕೆಲವು ಸರ್ ನಾನು ಹೇಳ್ತಾ ಇರೋದು ಅವ್ರನ್ನ ಏನಕ್ಕೆ ಹೇಳಿದೆ ಅಂದರೆ ಇದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೇ. ಯು ಹ್ಯಾವ್ ಟು ಕಮಾಂಡ್ ಇಟ್ ಸರ್. ನಾವು ಅವ್ರದ್ದು 5% ನನಗಿಲ್ಲ, ಅದು ಒಪ್ಕೋತೀನಿ. ಬಟ್ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯಲ್ಲಿ ನಿಮಗೆ ಕೆಲವು ಇಲ್ಲ ಅಂದರೆ ನೀವು ನಡ್ಸ್ಕೊಳಕ್ಕಾಗಲ್ಲ. ಅಲ್ಲ, ಒಂದು ಕಡೆ ಅದು ಬಿಡಿ, ವೀಕ್ಷಕರೇ ಒಪ್ಪಲ್ಲ. ನಾನೇನಾರು ಎಕ್ಸ್ಟ್ರಾರ್ಡಿನರಿ ಓ ಫಸ್ಟ್ ನೀನು ನೆಟ್ಟಿಗಿರಿಯಾ ಅಂತಾರೆ ಅವ್ರು. ಸರ್ ಎಲ್ಲ ಓಕೆ ಸರ್, ನಿಮ್ಮ ಬಾಯಿಂದ ಇಂಥದ್ದು ಬೇಡ ಅಂದ್ಬಿಡ್ತಾರಮ್ಮ ನನಗೇನೆ. ಕರೆಕ್ಟ್. ಅದಕ್ಕೆ ಹೆಂಗಿರ್ಬೇಕು ನೀವು ಯೋಚನೆ ಮಾಡಿ ಸರ್. ಇವಾಗ ನಿಮಗೆ ಯಾವುದೋ ಒಂದು ನೋಡಿದ್ರಿ ಅಂದ್ಕೊಳ್ಳಿ, ಯಾವುದೋ ಒಂದು ವಿಡಿಯೋ ಸರ್, ಯಾರಾದರೂ ಆಗಿರ್ಬೋದು, ಮಾತಾಡ್ತಾ ನನಗೆ ಗೊತ್ತಿರೋ ಹಾಗೆ ಯಾವತ್ತಿದ್ರು ಜೀವನದಲ್ಲಿ ನಾವು ನೋಡಪ್ಪ ಯಾರು ಮಾತಾಡ್ತಾವ್ರೆ ಅಂತೀರ ನೀವು. ಇಫ್ ದೇರ್ ಇಸ್ ಅನದರ್ ಸ್ಟೋರಿ ಟು ಹಿಮ್ ಆರ್ ಹರ್, ಕರೆಕ್ಟ್. ಬಟ್ ಇಫ್ ಇಟ್ ಇಸ್ ನಾಟ್, ಮಾತು ಕೇಳೇ ಅವರು ಸಕ್ಕತ್ತಾಗಿ ಹೇಳ್ತಾರೆ. ಬಿಕಾಸ್ ಪ್ರಾಬ್ಲಿ ಹ್ಯಾವ್ ದಟ್ ಇಂಪ್ರೆಷನ್ ಆ್ಯಂಡ್ ಹಿ ವುಡ್ ಹ್ಯಾವ್ ಗಿವನ್ ಯು ದಟ್ ಒಪಿನಿಯನ್. ಇಟ್ಸ್ ಅ ವೆರಿ ಡೆಲಿಕೇಟ್ ಶೋ ಸರ್. ನೀವು ಕರೆಕ್ಟಾಗಿ ಹೋಸ್ಟ್ ಮಾಡೋರು ಅಲ್ಲಿ ಕರೆಕ್ಟಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಯಾವುದೋ ಒಬ್ಬ ಕಂಟೆಸ್ಟೆಂಟು ತುಂಬ ಬೀಪ್ ಸೌಂಡ್ ಹಾಕೋ ಥರದ್ದೇ ಇನ್ನೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿದ್ದು. ಆ ವೀಕೆಂಡಲ್ಲಿ ನೀವು ನಿಂತ್ಕೊಳ್ತೀರಿ, ಅದೇನೋ ಮಾತಾಡಿದ್ರಲ್ಲ ಒಂಚೂರು ಮಾತಾಡಿ ಅಂತ ಮತ್ತೆ ಕೇಳ್ತೀರಿ. ಬೋಲ್ತಿ ಬಂದು ಒಂದು ಅಕ್ಷರ ಬರಲ್ಲ. ಈಗ ನೀವು ಮಾತನಾಡೋಕ್ಕೆ ಸಾಧ್ಯವಾಗಿದ್ದರೆ ಅವತ್ತು ನೀವು ಮಾತಾಡಬಹುದಾಗಿತ್ತು ಅಂತ. ಇಲ್ಲ, ಅವತ್ತು ಮಾತಾಡಿದ್ದು ಇವತ್ತು ಸಾಧ್ಯ ಆಗ್ತಿಲ್ಲ ನಿಮಗೆ ಅಂತ ಹೇಳಿದ್ರೆ ಅವತ್ತು ನೀವು ಅದನ್ನು ಮಾತಾಡಬಾರ್ದಾಗಿತ್ತು ಅಂತ. ಊಟ ಮಾಡೋಕ್ಕೂ 2 ರೀತಿ ಇದೆ ಸರ್. ಒಂದು ಕೈಯಲ್ಲಿ ಊಟ ಮಾಡ್ಬೋದು, ಒಂದು ಸ್ಪೂನಲ್ಲಿ ಊಟ ಮಾಡ್ಬೋದು, ಕರೆಕ್ಟ್. ಅಲ್ಲಿ 2 ರೀತಿ ಇರುತ್ತೆ. ಎಲ್ಲ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ 2 ರೀತಿ ಇರುತ್ತೆ. ಒಂದು ಈ ರೀತಿ ನಾನು ಮಾಡಿದ್ದು. 2ನೇದು ಹೆಂಗೆ ಹೇಳಿದ್ರಿ ನೀವು ತಪ್ಪು ಮಾಡ್ತಾಯಿದ್ದೀರಾ, ಅದು ಹೆಂಗೆ ಮಾಡ್ತೀರಾ ನೀವು. ಅದ್ರ ಬದಲು ಅವರಿಗೆ ಅರ್ಥ ಮಾಡಿಸಿ ಸಖತ್ತಾಗಿ ಹೇಳಿದ್ರಿ, ಹೇಳಿ ಅದನ್ನು, ಅದೇನು ಹೇಳಿದ್ರಿ ಹೇಳಿ ಅದನ್ನು ಅಂದರೆ ಅವ್ರಿಗೆ ಸರ್ ಬೇಡ ಸರ್ ಹೇಳ್ರಿ, ಇಲ್ಲ ಸರ್ ನಿಮ್ಮ ಮುಂದೆ ಬೇಡ, ಯಾಕೆ ನನ್ನ ಮುಂದೆ ಯಾಕೆ ಬೇಡ, ಇಡೀ ಕರ್ನಾಟಕದ ಮುಂದೆ ಹೇಳಿದ್ರಿ. ಐ ವಾಂಟ್ ಟು ಲರ್ನ್ ದಟ್. ಏನೋ ಬೈದ್ರಿ ಅಮ್ಮ ಅಕ್ಕ ಅಂತ ಅಂದ್ಕೊಳ್ಳಲ್ಲ, ಅದು ಸರ್ ಹೇಳ್ಕೊಡಿ ಅಂದರೆ ಇದು ಹೆಂಗಿರುತ್ತೆ ಹ್ಯಾಂಡಲ್ ಮಾಡೋದು. ಐ ಥಿಂಕ್ ಇಟ್ಸ್ ಜಸ್ಟ್ ದ ವೇ ಯು ಶುಡ್ ನೋ ಹೌ ಟು ಡೀಲ್ ವಿತ್ ಪೀಪಲ್. ಕಲಿತಾರೆ ಸರ್, ಎಲ್ಲರೂ ನಿಮ್ಮ ಮಾತು ಕೇಳ್ತಾರೆ. ಬಟ್ ಅವ್ರನ್ನ ಪ್ರವೋಕ್ ಮಾಡಿಬಿಡಿ, ಹೇಳ್ಕೊಡೋ ರೀತಿಯಲ್ಲಿ ಹೇಳ್ಕೊಟ್ರೆ ಪ್ರತಿಯೊಬ್ಬರು ಕೇಳ್ತಾರೆ. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಇಫ್ ಯು ಕ್ಯಾನ್ ಟೇಮ್ ಆ್ಯನಿಮಲ್ಸ್, ನೋ ಯು ಕ್ಯಾನ್ ಟೇಮ್ ಎನಿಬಡಿ. ಇಟ್ಸ್ ಜಸ್ಟ್ ದ ರೈಟ್ ಚಾಯ್ಸ್ ಯು ಮೇಕ್. ಇದೇ ಕಾರ್ಯಕ್ರಮದ ಹಳೆ ಶೋಗಳಲ್ಲಿ ಹೇಳು ಸುದೀಪ್ ಅಂತಿದ್ರು ಒಬ್ರು, ನನಗೆ ವಿಶ್ವಾದ್ಯಂತ ಫ್ಯಾನ್ಸ್ ಇದ್ದಾರೆ ಅಂತಿದ್ರು. ಸುದೀಪ್ ಅವ್ರಿಗೆ ಇಷ್ಟ ಸಾಫ್ಟಾಗಿ ಹೇಳ್ಕೊಡ್ಲಿಲ್ವಲ್ಲ ಪಾಠನ. ಸುದೀಪ್ ಅವ್ರದ್ದು ಇನ್ನೊಂದು ಮುಖ ನೋಡಿದ್ವಿ. ಸುದೀಪ್ ಅವರು ಮಾಗ್ತಾ ಇದ್ದಾರಾ ವಿತ್ ದಟ್ ಶೋ? ಈಗ ಯಾವ ಯಾರ ಬಗ್ಗೆ ಹೇಳಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಹೇಳು ಸುದೀಪ್. ಯಾರು ವಿಶ್ವಾದ್ಯಂತ ಫ್ಯಾನ್ಸ್ ಇದ್ದಿದ್ದು ಹುಚ್ಚ ವೆಂಕಟ್ ಅವ್ರು ಮಾತಾಡ್ಬೇಕಾದ್ರೆ ಗಲಾಟೆ ಮಾಡಿದ್ದಾಗ. ಅಯ್ಯಪ್ಪ ಬಿಡಿ ಸರ್. ಯಾವ ವ್ಯಕ್ತಿಗೆ ಏನಂದ್ರೆ ಸ್ವಲ್ಪ ಅವ್ರ ಇಶ್ಯೂಸ್ ಇತ್ತು ಸರ್. ಅವ್ರು ಹೋಗಂದು ಯಾರ್ದು ಕಾರಿಗೆ ಕಲ್ಗಿಲ್ಲೆಲ್ಲ ಹೊಡೆದಾಗ ಇಡೀ ಪ್ರಪಂಚ ಹಂಗೆ ಮಾಡಿಬಿಡಿ, ಅವ್ರನ್ನ ಜೈಲಿಗೆ ಹಾಕ್ಬಿಡಿ. ಅದನ್ನು ನಾನು ಅವಾಗ ಏನು ಹೇಳಿದ್ದೆ, ನಾನು ಅವಾಗ ಕರೆಕ್ಟ್ ಅನ್ಬೋದಿತ್ತಲ್ಲ, ನನಗೆ ಸುದೀಪ್ ಅಂತ ಕರೆದಿದ್ದಲ್ಲ ಹಾಕು ಇವಾಗ ಅಂತ. ಸಿ ಇಟ್ಸ್ ನಾಟ್ ಲೈಕ್ ದಟ್. ಈ ನೀಡೆಡ್ ಫೇವರ್ಸ್, ಈ ನೀಡೆಡ್ ಲಿಟಲ್ ಹೆಲ್ಪ್. ಏನಾಗತ್ತೆ, ನಮ್ಮನೆಯವ್ರಾದ್ರೆ ನಾವೇನು ಮಾಡ್ತೀವಿ, ಹೌದು ಸರ್ ಹೊರಟ ಸ್ವಲ್ಪ, ಬಟ್ ಒಳ್ಳೆಯವನು ಸರ್ ಅವನು. ಆ್ಯಕ್ಚುಲಿ ಅವ್ರು ತುಂಬ ಒಳ್ಳೆಯವ್ರು ಸರ್. ಅವ್ರಿಗೆ ಹಿ ನೀಡೆಡ್ ಹೆಲ್ಪ್ ಅಷ್ಟೇ.